ಗೊಂದಲ ಇದ್ರೂ ಕೂಡ ಸಿದ್ದರಾಮಯ್ಯನವರು ಯಾಕೆ ಮೌನಕ್ಕೆ ಶರಣರಾಗಿದ್ದಾರೆ ಅಂತೇಳಿ ಜನ ಕೇಳ್ತಿದ್ದಾರೆ. ಇದರ ಮುಂದೆ ಇದರ ಸಂಬಂಧ ಅನೇಕ ಅನುಮಾನಗಳು ಬರ್ತಾ ಇದಾವೆ. ಜನರಿಗೆ, ಪತ್ರಿಕಾ ವರದಿಗಾರರಿಗೆ, ನಿಮ್ಮ ಬೆಂಬಲಿಗರಿಗೆ ಬಹಳ ಅನುಮಾನ ಬರ್ತಾ ಇದೆ. ಖಡಕ್ ಸಿದ್ದರಾಮಯ್ಯನವರು ಯಾಕೆ ಮೌನಕ್ಕೆ ಶರಣರಾಗಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಓಲೈಕೆಗೆ ಬೇರೆ ಚುನಾವಣೆ ರಾಜ್ಯಕ್ಕೆ ಹಣ ಕೊಡುವ ಸಂಬಂಧ ಹಿಂಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡುವಂಗ ಮಾಡಿ, ತಿಮ್ಮಾಪುರ್ ರಾಜೀನಾಮೆ ಕೊಡಿ, ಇಸ್ಕೊಳ್ರಿ. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ವಜಾ ಮಾಡ್ರಿ. ಇಲಾಖೆಗೆ ಸಂಬಂಧಪಟ್ಟ ಆರೋಪಗಳ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡ್ರಿ. ಆಮೇಲೆ ಕೊಟ್ಟಂತ ಎಲ್ಲಾ ಲೈಸೆನ್ಸ್ಗಳನ್ನ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡ್ರಿ. ಯಾರು ಅಯೋಗ್ಯರಿದಾರ ಅವ್ರನ್ನ ಮನೆಗೆ ಕಳ್ಸುವಂತ ಕೆಲಸ ಮಾಡ್ರಿ. ಅಧಿಕಾರಿಗಳನ್ನ ಮನೆಗೆ ಕಳ್ಸುವಂತ ಕೆಲಸ ಮಾಡ್ರಿ. ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ? ಬಿಜೆಪಿ ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ನೀವು ಮಾಡ್ತಾ ಇರೋದು. ಇವತ್ತು ಇದ್ರ ಬಗ್ಗೆ ಮಾಡ್ತಾ ನಿಮ್ಮ ವೈಯಕ್ತಿಕ ಇಮೇಜ್ಗೆ ತಾವು ಕಾಳಜಿ ಮಾಡಿ. 78 ವರ್ಷದ ನಂತರ ನಿಮ್ಮ ಇಮೇಜ್ ಹಾಳಾಗುವಂತದ್ದು ಆಗಬಾರ್ದು. ಇದು ಸರಿಯಲ್ಲ. ನಮಗೂ ಕೂಡ ಅದರಿಂದ ದುಃಖ ಇಮೇಜ್ ಹಾಳಾಗ್ತಾರೆ. ದಯಮಾಡಿ ಮುಖ್ಯಮಂತ್ರಿಗಳ ಅಂದು ನಮ್ಮ ಮನಮೋಹನ್ ಸಿಂಗ್ ಅವರು 2005ನೇ ವರ್ಷದಲ್ಲಿ ತಂದಿದಂತ ವಿಶೇಷವಾದಂತ ಮಹಾತ್ಮ ಗಾಂಧಿ ನೋಡ್ರಿ. ನಿಮ್ಮ ಇಮೇಜ್ ಅದರಲ್ಲಿ ಬಹಳ ಯಾವುದೇ ಕಾರಣಕ್ಕೂ ಬಡವರಿಗೋಸ್ಕರ ತಂದಿರುವಂತ ಯೋಜನೆ ಅಂತದನ್ನ 20 ವರ್ಷ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಡಿ. ವಜಾ ಮಾಡ್ಕೊಡ್ರಿ ಅಂತ ನಾವು ನಿಮಗೆ ಕಳಕಳಿಯಿಂದ ಕೇಳ್ಕೊತೀವಿ ಮುಖ್ಯಮಂತ್ರಿಗಳ. ನಾನು ಒಂದು ಮಾತು ಭ್ರಷ್ಟರ ಜೊತೆ ನೀವು ಕೈ ಜೋಡಿಸಬೇಡ್ರಿ. ಅವ್ರ ಕಳಂಕ ನಿಮ್ಗೆ ಹತ್ತುವಂಗ ಆಗಬಾರ್ದು. ಅವ್ರು ನಿಮ್ಮ ಬಾಯಿಗೆ ಹತ್ತುವಂಗ ಆಗಬಾರ್ದು. ಈ ರೀತಿಗೆ ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡ್ರಿ ಮುಖ್ಯಮಂತ್ರಿಗಳ. ದಯಮಾಡಿ ಅವ್ರದ್ದು ರಾಜೀನಾಮೆ ತಗೊಂಡ್ರಿ, ಇಲ್ಲಂತಂದ್ರೆ ಅವ್ರನ್ನ ವಜಾ ಮಾಡ್ರಿ ಅಂತ ಒಬ್ಬ ರಾಜಕಾರಣಿಯಾಗಿ ಹೊರಹೊಮ್ತಿದ್ದಾರೆ ಅಂತ ಬಹಳಷ್ಟು ಬೇಸರಾಗ್ತಿದೆ. ಇವತ್ತು ಭಾವನಾತ್ಮಕವಾದಂತ ಸಂಬಂಧವನ್ನು ಮಹಾತ್ಮ ಗಾಂಧಿಯವರ ಜೊತೆ ನಮ್ಮ ಭಾರತ ದೇಶ ಇರುವಂತದ್ದು ಅಹಿಂಸಾ ಮತ್ತು ಸತ್ಯಾಗ್ರಹ ತತ್ವಗಳನ್ನ ಒಳಗೊಂಡಂತೆ ಇವತ್ತು ಅವ್ರೇನ್ ಬೋಧಿಸಲಿಲ್ಲ. ಇದನ್ನ ಅಹಿಂಸಾ ಮತ್ತು ತತ್ವಗಳನ್ನ ಪ್ರಬಲವಾಗಿ ಬ್ರಿಟಿಷರಿಗೆ ಅಸ್ತ್ರವಾಗಿ ಬಳಸಿ ಇಡೀ ಜಗತ್ತಿಗೆ ಯಾವುದೇ ಒಂದು ಗುಂಡಿಲ್ದಲೆ, ಯಾವುದೇ ದೊಣ್ಣೆ ಇಲ್ದಲೆ ಇವತ್ತು ಜಗತ್ತನ್ನು ವಿಸ್ಮಯ ಮಾಡಿದಂತ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಇಟ್ಟಿರೋದನ್ನ ನೀವು ಬದಲಾವಣೆ ಮಾಡ್ತಿರಲ್ಲ. ನಿಮ್ಗೆ ಏನಾರ ಮಾನವೀಯತೆ ಇದೆಯಾ? ಈ ವಿಚಾರದಲ್ಲಿ ಭಗವಂತ ಅಲ್ಲ, ಜನರು ಸಹ ಕ್ಷಮಿಸಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಇವತ್ತು ಒಂದು ಮಾತು ಮತ್ತೊಂದು ಸರಳ ಜೀವನ ಮತ್ತು ಉನ್ನತ ಚಿಂತನೆ ಇರುವಂತ, ಸಾನುಭೂತಿ ಉಳ್ಳಂತ, ನೈತಿಕ ನಾಯಕತ್ವದ ಸಮಗ್ರತೆ ಉಳ್ಳಂತ, ರಾಷ್ಟ್ರೀಯ ಏಕತೆ ಒಂದು ಬಿಂಬವಾದಂತ ಆದರ್ಶವಾದಂತ ಈ ಒಂದು ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ಕೆ ಒಂದು ಮಾನವೀಯತೆ ಇದೆಯಾ? ಇವತ್ತು ಅವಶ್ಯಕತೆ ಇಲ್ಲಂತ ಚಿಂತನೆ ಮಹಾತ್ಮ ಗಾಂಧಿ ಸ್ಫೂರ್ತಿ ಯೋಜನೆ ಬಗ್ಗೆ ನೀವು ಮಾತಾಡಿ ಏನು ಉಪಯೋಗ ಆಗಲ್ಲ. ಬದುಕು ನಮ್ಗೆಲ್ಲರಿಗೂ ಒಂದು ಮಾದರಿ. ಪ್ರಜ್ಞಾವಂತ ನೀವು ಕೊಲೆ ಅದ್ರ ಬಗ್ಗೆ ಗುರುತಿಸಿರಂತದ್ದು ಭ್ರಷ್ಟಾಚಾರದ ಇಶ್ಯೂ ಐತಿ, ಅದ್ರ ಬಗ್ಗೆ ಮಾತಾಡ್ರಿ. ರವೀಂದ್ರನಾಥ್ ಠಾಗೂರ್ ಅವರು ನಮ್ಮ ದೇಶಕ್ಕೆ ತಂದೆ, ರಾಷ್ಟ್ರಪಿತ ಅಂತ ಒಂದು ನಾಮಕರಣ ಮಾಡಿರಂತ ಮಹಾತ್ಮ ಗಾಂಧಿನ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.